ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನು ನಂಬಿರಿ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನೋಡ್ರಿ, ಕ್ರಿಸ್ತೀಯ ಜೀವಿತವು ನಂಬಿಕೆಯಿಂದಲೇ ಆರಂಭಗೊಳ್ಳುತ್ತದೆ. ನಾವು ನಂಬಿಕೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ. ನಾವು ನಂಬಿಕೆಯಿಂದಲೇ ನೀತಿವಂತರೆಂಬಂಥ ನಿರ್ಣಯವನ್ನು ಹೊಂದಿದ್ದೇವೆ. ಹಾಗಾದರೆ ಕ್ರೈಸ್ತ ಜೀವಿತದಲ್ಲಿ ನಂಬಿಕೆ ಬಹಳ ಬಹಳ ಮುಖ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ. ಹಾಗಾದರೆ ನಾವು ದೇವರನ್ನು ನಂಬಬೇಕು. ಒಂದು ಕಡಿದಾದ ಸ್ಥಳದಿಂದ ಪ್ರಪಾತಕ್ಕೆ ಬೀಳುವ ಒಂದು ಕಥೆ ಇದೆ. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪ್ರಪಾತಕ್ಕೆ ಬೀಳುವಾಗ ಅವನು ದೇವರನ್ನ ಕೂಗ್ತಾನೆ, ದೇವರೇ ನನ್ನನ್ನು ಕಾಪಾಡ್ರಿ. ಹಾಗೆ ಬೇಡಿಕೊಂಡಾಗಲೇ ಅವನಿಗೇನೋ ಒಂದು ಕೊಂಬೆ ಸಿಕ್ತು. ಆ ಕೊಂಬೆ ಹಿಡ್ಕೊಂಡು, ಅಪ್ಪ ಜೀವ ಉಳಿಯಿತು, ದೇವರೇ ನನ್ನನ್ನು ಕಾಪಾಡಿರುವರಿ, ಥ್ಯಾಂಕ್ಸ್ ದೇವರೇ. ಆದರೆ ಇನ್ನೂ ನಾನು ಅರ್ಧಂಬರ್ಧ ಕಾಪಾಡಲ್ಪಟ್ಟಿದ್ದೇನೆ, ದಯವಿಟ್ಟು ನನ್ನನ್ನು ಪೂರ್ಣವಾಗಿ ಕಾಪಾಡ್ರಿ. ಆಗ ದೇವರು ಮಾತನಾಡಲಿಕ್ಕೆ ಆರಂಭಿಸಿದರಂತೆ, ಮಗನೇ ನಾನು ನಿನ್ನನ್ನು ಕಾಪಾಡ್ತಾನೆ, ಕೊಂಬೆಯನ್ನು ಬಿಡು. ಅದು ರಾತ್ರಿಯ ಸಮಯವಾಗಿತ್ತು ರೀ. ಆಗ ಅವನು ಹೇಳಿದ, ಸ್ವಾಮಿ ನೀವು ಬೇರೆ ಏನಾದರೂ ಹೇಳ್ರಿ, ಎಲ್ಲವನ್ನ ಮಾಡ್ತಾನೆ. ಈಗ ನನ್ನ ಜೀವನ ಇರೋದು ಈ ಕೊಂಬೆಯಲ್ಲಿ, ನೀವು ಹೇಳ್ತಾ ಇದ್ದೀರ ಕೊಂಬೆಯನ್ನು ಬಿಡು ಅಂತೇಳಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಾನು ಕೊಂಬೆಯನ್ನು ಬಿಡೋದಿಲ್ಲ. ರಾತ್ರಿ ಎಲ್ಲ ಅದನ್ನು ಹಿಡ್ಕೊಂಡೇ ಜಾಗರಣೆ ಮಾಡ್ದ. ಬೆಳಿಗ್ಗೆ ನೋಡ್ತಾನೆ, ಬೆಳಗಾಯಿತು. ಅವನು ಆ ಕೊಂಬೆಯನ್ನು ಹಿಡ್ಕೊಂಡಿದ್ನಲ್ವ, ಅಲ್ಲಿಂದ ಭೂಮಿಯ ನೆಲಮಟ್ಟ 1 ಅಡಿ ಮಾತ್ರ ರೀ. ದೇವರು ಹೇಳಿದಾಗ ಕೊಂಬೆ ಬಿಟ್ಟುಬಿಟ್ಟಿದ್ರೆ ಅವನು ಭೂಮಿಯ ಕೆಳಗೆ ಬಂದುಬಿಡ್ತಾ ಇದ್ದ. ರಾತ್ರಿ ಎಲ್ಲ ಕಷ್ಟಪಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಇವತ್ತು ಕೂಡ ಮನುಷ್ಯನು ಯಾವುದಕ್ಕೋ ನಂಬಿಕೆ ಇದೆ ರೀ, ಆದರೆ ದೇವರ ವಿಷಯಕ್ಕೆ ಬರುವಾಗ, ದೇವರ ವಾಕ್ಯಕ್ಕೆ ಬರುವಾಗ ಅವನಿಗೆ ಒಂದು ನಂಬಿಕೆ ಇಲ್ಲದ ಅನುಭವವನ್ನು ನಾವು ನೋಡಬಹುದಾಗಿದೆ. ಆದರೆ ದೇವರು ನಮ್ಮಿಂದ ನಂಬಿಕೆಯನ್ನು ಎದುರು ನೋಡುತ್ತಾ ಇದ್ದಾರೆ. ಶತಾಧಿಪತಿಯನ್ನು ನೋಡಿ ಯೇಸು ಸ್ವಾಮಿ ಹೇಳಿದರು, ನೀನು ನಂಬಿದಂತೆ ನಿನಗಾಗಲಿ. ಆ ಕ್ಷಣವೇ ಅವನ ಆಳಿಗೆ ಗುಣವಾಯಿತು. ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯನ್ನು ನೋಡಿ ಯೇಸು ಸ್ವಾಮಿ ಹೇಳಿದರು, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ನೋಡ್ರಿ, ಒಮ್ಮೆ 2 ಕುರುಡರು ಯೇಸು ಸ್ವಾಮಿ ಬಳಿಗೆ ಬಂದಾಗ ಯೇಸು ಸ್ವಾಮಿ ಹೇಳಿದರು, ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ ನಂಬ್ತೀರೋ? ಹೌದು ಸ್ವಾಮಿ, ನಾವು ನಂಬ್ತೇವೆ. ಹಾಗಾದರೆ ಅವರ ಕಣ್ಣನ್ನು ಮುಟ್ಟಿ ನಿಮ್ಮ ನಂಬಿದಂತೆ ನಿಮಗಾಗಲಿ ಎಂಬುದಾಗಿ ಹೇಳಿದರು. ಅವರಿಗೆ ಕಣ್ಗಳು ಬಂದವು. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಕೇಳುತ್ತಿರುವಾಗ, ಈ ವಿಡಿಯೋವನ್ನು ವಾಚ್ ಮಾಡುತ್ತಾ ಇರುವಾಗ, ನಿಮ್ಮ ಜೀವಿತದಲ್ಲಿ ಸಹ ದೇವರು ಹೇಳುತ್ತಾ ಇದ್ದಾರೆ, ನೀನು ನಂಬುವುದಾದರೆ ನಾನು ಬಿಡುಗಡೆ ಕೊಡುವೆನು, ನೀನು ನಂಬುವುದಾದರೆ ನಾನು ಅದ್ಭುತವನ್ನು ಮಾಡುವೆನು, ನೀನು ನಂಬುವುದಾದರೆ ನಿನಗೆ ಪ್ರಮೋಷನ್ ಸಿಗ್ತದೆ, ನನ್ನನ್ನು ನಂಬು, ನಾನು ಸ್ತೋತ್ರ ನಿನ್ನ ಜೀವಿತದಲ್ಲಿ ಅತಿಶಯವನ್ನು ತೋರಿಸ್ತೇನೆ. ಅದಕ್ಕೆ ಮಾರ್ಥಳಿಗೆ ಯೇಸು ಸ್ವಾಮಿ ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಈ ದಿನ ಕೂಡ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಂಬ್ರಿ, ನಾನು ಅದ್ಭುತವನ್ನು ಮಾಡ್ತೇನೆ. ಹಾಗಾದರೆ ಕಣ್ಗಳನ್ನು ಮುಚ್ಚಿ, ಸ್ವಾಮಿ ಏನೇ ಬರಲಿ, ಏನೇ ನಡೆಯಲಿ, ನನ್ನ ಜೀವಿತ ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ನಿನ್ನನ್ನು ನಂಬ್ತೇನೆ ಸ್ವಾಮಿ, ನಂಬಲು ಯೋಗ್ಯನಾದ ದೇವರು ನೀವು, ನಿಮ್ಮನ್ನು ನಂಬ್ತೇನೆ, ನನ್ನ ಬಾಳಿನಲ್ಲಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ನೀನು ನಂಬಲು ಯೋಗ್ಯನಾದ ದೇವರು, ಅದ್ಭುತ ಮಾಡುವ ದೇವರು, ಬಿಡುಗಡೆ ಕೊಡುವ ದೇವರು. ಈ ದಿನ ಕೂಡ ಸ್ವಾಮಿ ಅಪ್ಪ ದೇವರೇ, ಅಪ್ಪ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬ್ರಿ ಎಂಬುದಾಗಿ ಹೇಳಿದ್ದೀರ. ನಾವು ನಿಮ್ಮನ್ನು ನಂಬ್ತೇವೆ. ಅನೇಕ ಹೃದಯ ಒಡೆಯಲ್ಪಟ್ಟಿದೆ, ಅನೇಕ ಹೃದಯ ಕಳವಳಗೊಂಡಿದೆ. ಅವರ ಜೀವಿತದಲ್ಲಿರುವಂಥ ಭಯ, ನಿರುತ್ಸಾಹ, ಚಿಂತೆ ಎಲ್ಲವೂ ನೀಗಿ ಹೋಗಲಿ. ನೀವು ಅದ್ಭುತವನ್ನು ಮಾಡಿರಿ. ಈ ದಿನವೆಲ್ಲ ಕಣ್ಮನಿ ಹಾಗೆ ಕಾಪಾಡ್ರಿ. ಮಾಡುವ ಎಲ್ಲ ಕೆಲಸಗಳಲ್ಲಿ ನಿನ್ನ ಆಶೀರ್ವಾದ ನಿನ್ನ ಮಕ್ಕಳಿಗಿರಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರನ್ನ ನಂಬ್ರಿ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.